ಸರ್ ತಮ್ಮ ಹೆಸರು, ವಯಸ್ಸು, ತಾವಿಲ್ಲಿ ಯಾವಾಗ ಬಂದ್ರಿ, ಕಟ್ಟಿದ್ದ ಹಿನ್ನೆಲೆ ಸ್ವಲ್ಪ ಹೇಳ್ತೀರಾ? ಹೇಳ್ತೀನಿ. ನಾವು ಬಂದಿದ್ದಿಲ್ಲಿ 79ಗೆ ಇಲ್ಲಿ ನಾವು ಈ ಪ್ಲೇಸ್ಗೆ ಬಂದಿದ್ದೀವಿ. ನಾವಿಲ್ಲಿ ಗೌರ್ಮೆಂಟ್ಗೆ KPC ಡಿಪಾರ್ಟ್ಮೆಂಟ್ನಲ್ಲಿ ನಮ್ಗೆ ಅಪಾಯಿಂಟ್ಮೆಂಟ್ ಮಾಡಿಕೊಂಡಿದ್ರು. 79ಇಂದ ಈಗ ಮೊನ್ನೆ 2015ಗೆ ನಾನು ರಿಟೈರ್ಮೆಂಟ್ ಆಯಿತು. ಒಂದೇ ಜಾಗದಲ್ಲಿದ್ದೀನಿ, ನಾನು ಎಲ್ಲಿ ಹೋಗಿಲ್ಲ. ಸೇವೆ ಸಲ್ಲಿಸ್ಕೊತ ಮತ್ತು ನಾನು ಸೇವೆನೂ 82ದಿಂದ ನಾನು ಸೇವೆ ಸಲ್ಲಿಸ್ತಾ ಇದ್ದೆ ಇಲ್ಲಿ ನಾನು. ಮತ್ತು ನಾನು ಈ ಸೇವೆ ಸಲ್ಲಿಸಿದ ತಕ್ಷಣ ನಮಗೂ ಏನಾಗಿದೆ, ಅದಕ್ಕಿಂತ 5 ವರ್ಷ ಬೇರೆ ಸ್ಕೂಲ್ನಲ್ಲಿ ನಡೆಸ್ತಾ ಇದ್ದೆ. ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ ಕೆಲಸ ಮಾಡ್ಕೊತ. ಆದರೆ ದೇವ್ರ ಚಿಂತಿತ ನಮ್ಮ ಮಿಷನರಿ ಅವರು ನಮ್ಗೆ ಸಹಾಯ ಮಾಡಿ, ನೀವಿಲ್ಲ ಚರ್ಚ್ ಕಟ್ಕೋರಿ, ಅಲ್ಲಿ ರಿಸೈನ್ ಮಾಡ್ಲಿಕ್ಕೆ ಹೋಗಬೇಡ, ನಿಮ್ಮ ದೇವರು ನಿಮಗೆ 2 ಗಿಫ್ಟ್ ಕೊಟ್ಟಿದ್ದಾನೆ, ನಡ್ಸ್ಕೊಂಡು ಹೋಗ್ತಾ ಇದ್ರಿ ಅಂತ ದೇವ್ರ ಚಿಂತಿಂದ. ಆವಾಗ 46 ಫ್ಯಾಮಿಲೀಸ್ ಇತ್ತು ನಮಗೆ ಚರ್ಚಿನ. ಇಲ್ಲಿ ಬಂದು ಹೊರಗಡೆ ನಿಂದಿರ್ತಿದ್ರು ಜನ. ಈಗ ಎಲ್ಲರೂ ರಿಟೈರ್ಡ್ ಆಗಿ ಹೋಗಿದ್ರು, ಎಲ್ಲರೂ ವಾರಂಟಿ ಕೊಟ್ಟು ಹೋಗಿದ್ರು. ನಮ್ಗೆ ಹಿಂಗೆ ಆಗ್ತಂತ ನನಗೂ ನಮ್ಮ ಮೈಂಡಿಗೆ ಬಂದಿಲ್ಲ ಆ ಟೈಮ್ನಲ್ಲಿ. ಈಗ ನಾವೀಗ ಕನಿಷ್ಠ ಒಂದು 15 ಕುಟುಂಬ ನಿಂತು ಬಿಟ್ಟಿದ್ದೀವಿ ಸದ್ಯಕ್ಕೆ. ಎಲ್ಲ 10 ಜನರು ಎಲ್ಲ ಬಡತನಲ್ಲಿದ್ದಾರೆ. ಆದರೂ ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಇದೊಂದೇ ಅಲ್ಲದೆ ನಾನು ಮತ್ತು ಡ್ಯಾಂಡೇಲಿ ಏರಿಯಾನಲ್ಲಿ ಮತ್ತು ಸುತ್ತಪಕ್ಕ ಹಳ್ಳಿಗಳಲ್ಲಿ ಹೋಗ್ತೀನಿ ಸೇವೆ ಸಲ್ಲಿಸಲಿಕ್ಕೆ. ಈಗ ಡ್ಯಾಂಡೇಲಿ ಪಾಸ್ಟರ್ ಫೆಲೋಶಿಪ್ ಅನ್ನು ಒಂದು ಸ್ಥಾಪನೆ ಮಾಡಿದ್ದೀವಿ. 93ರಿಂದ ಎಷ್ಟೋ ಕಷ್ಟಪಟ್ಟರೂ ಆಗಿಲ್ಲ. ಲಾಸ್ಟಿಗೆ ನಮಗೆ ಇಲ್ಲಿ ನಾವು ಡ್ಯಾಂಡೇಲಿ ಪಾಸ್ಟರ್ ಫೆಲೋಶಿಪ್ ಮಾತ್ರ ಎಲ್ಲರೂ ಸೇರಿಕೊಂಡು ಈಗ 2 ವರ್ಷ ದಾಟೋಗಿದ್ದೆ. ಈಗ 3ನೇ ವರ್ಷದಲ್ಲಿ ಕಾಲಿಟ್ಟಿದೆ. ಅಲ್ಲಿ ಯಾವುದೂ ಡ್ಯಾಂಡೇಲಿ ಪಾಸ್ಟರ್ ಫೆಲೋಶಿಪ್ಗೆ ನಾನೇ ಡೈರೆಕ್ಟ್ ಆಗಿದ್ದೀನಿ. ನಾವೆಲ್ಲರೂ ಸೇರಿ ಒಂದು 40 ಮೇಲೆ ಇದ್ದೀವಿ ಪಾಸ್ಟರ್ಸು. ತಿಂಗಳಿಗೆ ಒಂದು ಸಾರಿ ಒಂದೊಂದು ಚರ್ಚಿನಲ್ಲಿ ನಾವು ಸೇವೆ 4ರಿಂದ 6:30 7 ಗಂಟೆ ತನಕ ನಾವು ಸೇರಿಕೊಂಡು ಎಲ್ಲ ದೇಶ ಸಲುವಾಗಿ, ಜನರ ಸಲುವಾಗಿ, ಎಲ್ಲರ ಸಲುವಾಗಿ ಏನಾರು ತೊಂದರೆಗಳಿದ್ದರೆ ಅವಕ್ಕೆಲ್ಲ ನಮ್ಮರಲ್ಲಿ ಇಟ್ಕೊಂಡು ನಾವು ಪ್ರಾರ್ಥನೆ ಮಾಡ್ತೀವಿ ನಾವು ಪ್ರತಿ ತಿಂಗಳು. ಸೊ ಅದೇ ರೀತಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಈಗ ನಾವು ಈ ಒಂದು ಆ್ಯನಿವರ್ಸರಿ ಮಾಡಬೇಕಾದ್ರೆ ನಾವು ಈಗ ಇದು 38 ವರ್ಷ ಆಗೋಯ್ತು. ನಮ್ಮ ಸೇವಕರೆಲ್ಲರೂ ಬಂದರು ಮತ್ತು ನಮ್ಮ ಹಳ್ಳಿಯ ಅಧ್ಯಕ್ಷರು ಕೃಷ್ಣ ಭಟ್ ಅವ್ರನ್ನೂ ಬಂದರು. ಅವ್ರಿಗೆ ನಾವು ಸನ್ಮಾನ ಮಾಡಿದ್ದೀವಿ. ಮತ್ತು ನಮ್ಮ ಸೇವಕ 2 ಸಭೆನವರು ಬಂದೋಗಿದ್ದಾರೆ. ಇಲ್ಲಿ ತೆಲುಗು ಸಂಘನವರು ಬಂದರು, ಇಲ್ಲಿ ಡ್ಯಾಂಡೇಲಿ ಪಾಸ್ಟರ್ ಫೆಲೋಶಿಪ್ನವರು ಬಂದು ನಮ್ಗೆ ಸನ್ಮಾನ ಮಾಡಿದ್ರು. ಮತ್ತು ಅವ್ರ ಸಲುವಾಗಿ ನಾವೆಲ್ಲ ಒಳ್ಳೆ ರೀತಿಯಿಂದ ನಾವು ನಡ್ಸ್ಕೊಂಡು ಹೋಗ್ತೀವಿ. ಎಲ್ಲರೂ ಬಂದರು, ಸಂತೋಷ ಆಯಿತು. ತಮ್ಮ ವಯಸ್ಸು ಸರ್? ನಮ್ಮ ವಯಸ್ಸು ಈಗ 73 ಇದೆ ಮೇಡಮ್. ಆಮೇಲೆ ತಮ್ಮ ಕುಟುಂಬದವ್ರು ಹೆಂಗೆ ಸರ್? ನಮ್ಮ ಕುಟುಂಬದವ್ರು ಎಲ್ಲರೂ ನಾವು ಅಣ್ಣ ತಮ್ಮರೆಲ್ಲ ಸೇರಿ 9 ಜನ ಇದ್ದೀವಿ. ಅವರಲ್ಲಿ ಒಬ್ಬರಿಗೆ ಮಾತ್ರ ತೀರ್ಕೊಂಡು ಎಲ್ಲರೂ ಜಾಬ್ನಲ್ಲಿದ್ದಾರೆ. 1-2 ಜನ ರಿಟೈರ್ಮೆಂಟ್ ಆಗೋದು. ನಮ್ಮ ತಂದೆ ತಾಯಿಗಳು ತೀರ್ಕೊಂಡು ಹೋಗಿದ್ರು. ಈಗ ನಾನೇ ಎಲ್ಲ ಈಗ ತಮ್ಮವರೆಲ್ಲ ಬಂದರು. ಇಲ್ಲಿ 5 ಜನ ಇದ್ದೀವಿ ಈಗ ಸದ್ಯಕ್ಕೆ. ಎಲ್ಲ ತಮ್ಮವರೆಲ್ಲ ಬಂದರು. ಎಲ್ಲ ಈ ಫಂಕ್ಷನ್ ಬೆಟ್ಟಾಗಿ ಅವ್ರು ಹೋಗ್ತಾ ಇದ್ದಾರೆ. ಈಗ ಮಾಡರ್ನ್ ಕಾಲ ಇದೆ ಸರ್. ಈಗ ಚರ್ಚಿಗೆ ಬರೋದು ತಮ್ಮ ಮಕ್ಕಳು ಯಾವ ಥರ ನಿಮ್ಗೆ ಸ್ಪಂದಿಸ್ತಾರೆ ಸರ್? ಮಕ್ಕಳಂತೂ ದೇವ್ರ ಚೆನ್ನಾಗಿದೆ ಸಿಸ್ಟರ್. ನಮಗೆ ಭಾಳ ರೆಸ್ಪೆಕ್ಟ್ ಕೊಟ್ಟು ನಾವು ಹೇಳ್ದಂಗೆ ಕೇಳಿಸ್ಕೊತಾರೆ. ಇನ್ನೂ ತನಕ ಅವ್ರು ದಾರಿ ತಪ್ಪಿ ಹೋಗಿಲ್ಲ. ನಾವು ಹೇಳ್ದಂಗೆ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ದೇವ್ರ ಭಯ ಭಕ್ತಿಯಿಂದ ಬಾಳ್ತಾ ಇದ್ದಾರೆ. ಪ್ರತಿನಿತ್ಯ ಮನೆಗೆ ಕುಟುಂಬ ಪ್ರಾರ್ಥನೆ ಇರ್ತದೆ ನಮ್ಮದು. 8 ಗಂಟೆ ನಾವು 8 ಗಂಟೆಯಿಂದ 8:15 ತನಕ ಮನೆಗೆ ಕೂತ್ಕೊಂಡು ಹಾಡಿ ದೇವರ ವಾಕ್ಯ ಓದಿಕೊಂಡು ಎಲ್ಲ ಇದು ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ನಾವು ಹೋಗ್ತೀವಿ. ಅದರಿಂದ ಅದೊಂದು ನಡ್ಸ್ಕೊಂಡು ಮಕ್ಕಳನ್ನು ಭಯ ಭಕ್ತಿಯಿಂದ ಬಾಳ್ತಾ ಇದ್ದಾರೆ. ನಮ್ಮ ಮಕ್ಕಳನ್ನು ಇಷ್ಟು ದೊಡ್ಡವರಾದರೂ ಸೊಸೆಗಳು ಮೊಮ್ಮಕ್ಕಳು ಎಲ್ಲರಾಗಿದ್ದಾರೆ. ಅದರಿಂದ ದೇವ್ರ ಚಿಂತನೆ ನಮ್ಮ ಕುಟುಂಬ ಎಲ್ಲ. ಮತ್ತು ನಮಗೆ 2 ಗಂಡು ಮಗು, 1 ಹೆಣ್ಣು ಎಲ್ಲರಿಗಿಂತ ದೊಡ್ಡವಳು. ಅವಳು ಧಾರವಾಡದಲ್ಲಿ ಕೆಲಸ ಮಾಡ್ತಾಯಿದೆ ಟೀಚರ್ ಆಗಿ. ಮೊಮ್ಮಗಳಿಗೆ ಮದುವೆ ಮಾಡಿದ್ದೀವಿ ಮೊನ್ನೆ. ಅವರು ಲಂಡನ್ ಇದ್ದರು. ಹೆಂಡತಿ ಗಂಡ ಇಬ್ಬರು ಲಂಡನ್ನಲ್ಲಿದ್ದಾರೆ. ಅವರಿಬ್ಬರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರೂ ನಮ್ಮ ಚರ್ಚಿಗೆ ಸಹಾಯ ಮಾಡ್ತಾ ಇರ್ತಾರೆ ವರ್ಷ ನಮಗೆ ಎಲ್ಲ ಚರ್ಚಿಗೆಲ್ಲ. ಮತ್ತು ಮಕ್ಕಳೆಲ್ಲರೂ ಅವರವ್ರ ಕಾಲ ಮೇಲೆ ನಿಂತಿದ್ದಾರೆ. ನಮಗೇನು ತೊಂದರೆ ಕೊಡಲ್ಲ. ಇಲ್ಲಿನ ಚರ್ಚಿಗೆ ಮಾತ್ರ ಎಲ್ಲರೂ ಒಂದು ಕಣ್ಣು ಇಟ್ಕೊಂಡು ನೋಡ್ಕೊತಾನೆ ಇರ್ತಾರೆ. ಏನು ಪ್ರಾಬ್ಲಮ್ ಇಲ್ಲದಂಗೆ ನೋಡ್ಕೊಂಡು ಹೋಗ್ತಾನೆ ಇದ್ದಾರೆ. ಈಗ ನಾವು ಇಷ್ಟು ಜನ ಇದ್ದೂ ಈ ಬಡತನ ಜನ ಇದ್ದಾರೆ. ಎಲ್ಲ ನಾವು ನೋಡಿಕೊಂಡು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಮೇಡಮ್. ನಾವು ಈಗ ಬಡತನಲ್ಲಿದ್ದರೆ ಯಾರ ಕಡೆ 1 ಪೈಸೆ ನಾವು ಕೇಳೋಂಗಿಲ್ಲ. ದೇವ್ರು ನನಗೇನು ಕೊಟ್ಟು ಅದರಲ್ಲಿಂದನೇ ನಾನು ದೇವರಿಂದ ನಾನು ಈ ಕಾರ್ಯಕ್ರಮ ಎಲ್ಲ ಮುಗಿಸ್ತಾ ಇರ್ತೀನಿ. ನಾನು ಯಾರಿಗೂ ಸಹಾಯ ಮಾಡಿಲ್ಲ. ಆದರೆ ಒಂದೇನಂದರೆ ಇವತ್ತು ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಬರಲಿಕ್ಕೆ ಕಾರಣ ಏನಂದರೆ 38 ವರ್ಷದಿಂದ ಡೇಸ್ಮೆಂಟ್ ಸಾಹೇಬ್ರಿಗೆ ಕೇಳಿ ಲಾಸ್ಟಿಗೆ ನೋಡು ನಾನು ಕೇಳಿದ್ರು. ಲಾಸ್ಟಿಗೆ ಈ ಸಾರಿ ಮಗ ಒಂದು ಮಂಡಲ ಪಂಚಾಯತ್ನಲ್ಲಿ ಗೆದ್ದ. ಆಮೇಲೆ ಮತ್ತು ಮಾರ್ಕೆಟ್ ಎಲ್ಲ ಫುಲ್ಲು ಈಗ ಎಲ್ಲ ಸಿಮೆಂಟ್ ರೋಡ್ಗಳು ಮಾಡಿಬಿಟ್ಟು. ಆವಾಗ ಮಣ್ಣು ರೋಡ್ ಇತ್ತು. ಈಗ ಒಂದು ಒಳ್ಳೆ ಹೆಸರು ತಗೊಂಡಿದೆ. ಆವಾಗ ಕೃಷ್ಣ ಭಟ್ರು ಇವರು ಭೇಟಿಯಾಗಿ ಮನೆಗೆ ಬರೋದು ಎಲ್ಲ ಇದು ಮಾಡ್ತಿದ್ರು. ಆಮೇಲೆ ಮತ್ತೊಂದು ಡಿಮ್ಯಾಂಡ್ ಇಟ್ಟಿದ್ವಿ. ಇಷ್ಟು ವರ್ಷದಿಂದ ಸಾಹೇಬ್ರಿಗೆ ಕೇಳ್ತಾ ಇದ್ದೀವಿ, ಆಗ್ತಾ ಇಲ್ಲ. ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗ್ತಾ ಇದ್ದಾರೆ, ನಮ್ಗೆ ಉತ್ತರ ಸಿಕ್ಕಲ್ಲ. ಅದಕ್ಕೆ ನಾವು ಬಿಟ್ಟಿಬಿಟ್ಟಂದರೆ ಆವಾಗ ನಮ್ಮ ಮಗ ರಿಕ್ವೆಸ್ಟ್ ಮಾಡಿ ಅವ್ರು ಕೇಳಿದ್ದಾರೆ. ಅವರು ರೇಜ್ಮೆಂಟ್ ಸಾಹೇಬ್ರು ಕೇಳಿದ್ರು. ಮತ್ತು ಕೃಷ್ಣ ಭಟ್ ಕೇಳಿದ ತಕ್ಷಣ ಅವರು ಮಾಡ್ಕೊಂಡು ಸಂತೋಷದಿಂದ ಅವರು ನಮಗೆ ಇದು ಶಾಂಕ್ಷನ್ ಮಾಡಿ ಅವ್ರನ್ನೇ ಶಿರ್ಸಿಯಿಂದ ಬಂದರು. ಅವರೆಲ್ಲ
ಕಾಂಟ್ರಾಕ್ಟ್ ಜನ ಅವರೆಲ್ಲ ಬಂದು ಶಿಷ್ಯಿಂದ ಬಂದು 8 ದಿನ ಒಳಗೆ ಎಲ್ಲ ಈ ಕಾಂಪೌಂಡ್ ಎಲ್ಲ ರೆಡಿ ಮಾಡಿ ನಮ್ಮಿಂದ ಏನೂ ಅವರು ಬೇಡಿಲ್ಲ, ಸಂತೋಷವಾಗಿ ಬಂದರು, ಶಾಂತವಾಗಿ ಹೋಗ್ಬಿಟ್ರು ಮೇಡಮ್. ಇವತ್ತು ಮಂದಿರನು ಮತ್ತು ಕಾಂಪೌಂಡ್ ಆಗಿದೆ, ಚೆನ್ನಾಗಿ ನಡೀತಾ ಇದೆ. ಈ ಕಾಡಿನಲ್ಲಿ ಬರೋದು ಕಷ್ಟ ಜನ. ಈಗ ಎಲ್ಲ KPSನವ್ರು ಯಾರಿಲ್ಲ, ಇಲ್ಲಿ ಈ ಗೌರ್ಮೆಂಟ್ ಜಾಬ್ನವ್ರು ಯಾರಿಲ್ಲ, ಎಲ್ಲ ಕೆಲಸ ಮಾಡ್ಕೊಂಡು ದುಡ್ಕೊಂಡು ತಿನ್ನೋರೇ ನನ್ನ ಕಡೆ. ಆದರೂ ನಾನು ಅವ್ರನ್ನ ನೋಡ್ಕೊತ ಮತ್ತು ಶಿರ್ಚಿ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಮಕ್ಕಳು ಗೊತ್ತಿಲ್ಲ ರೀತಿಯಲ್ಲಿ ಸೇವಕರಾಗಿದೆ. ಸಣ್ಣವನಂತೂ ಈಗ PhD ಮಾಡ್ತಾ ಇದ್ರಿ, ಈಗ MD ಎಲ್ಲ ಮಾಡಿ. ಸರ್ ನೀವು ಇದ್ದಿದ್ದ ಕೆಲಸ ಇತ್ತು, ನಿಮ್ಗೆ ಜಾಬ್ ಇಲ್ಲ ಅಂತಿಲ್ಲ. ನಿರುದ್ಯೋಗಿಗಳಿಗೆ ಏನೋ ಭಟ್ರು ಆಗ್ತಾರೆ, ಮೌಲಾನ ಆಗ್ತಾರೆ, ಫಾದ್ರಿಗಳಾಗ್ತಾರೆ ಅಂತ ಒಂದು ಆರೋಪ. ನಿಮ್ಗೆ ಕೆಲಸ ಇತ್ತು. ಕೆಲಸ ಇರುವಾಗನು ನಿಮ್ಗೆ ಇದು ಚರ್ಚನ್ನ ಕಟ್ಟಬೇಕು, ದೇವರ ಸೇವೆ ಮಾಡಬೇಕು ಅನ್ನುವ ಆಸೆ ಹೆಂಗ್ ಬಂತು ಸರ್? ಅಂದ್ರೆ ನಾವು ಮೊದಲಿಂದ ನಮ್ಮ ತಂದೆ ತಾಯಿ ಇರುವಾಗಲಿಂದನೇ ನಾವು ದೇವರ ಮಕ್ಕಳಾಗಿದ್ದೀವಿ. ಕ್ರೈಸ್ತರು ನಮ್ಮ ಅಜ್ಜವರು ಇದೇ ಗುರುಗಳಾಗಿದ್ದರು. ಆಮೇಲೆ ನಮ್ಮ ತಂದೆಯವರು ಸ್ವಲ್ಪ ದಿವಸ ಆದ್ರೆ ಆಮೇಲೆ ಅವರಿಂದ ನಮ್ಮ ಕುಟುಂಬದಲ್ಲಿ ಎಲ್ಲರೂ ಭಯ ಭಕ್ತಿದ್ವಿ. ಆಮೇಲೆ ಇಲ್ಲಿ ಈ ಏರಿಯಾಗೆ ಬಂದು ಅಲ್ಲಿ ಚರ್ಚ್ ಬಿಟ್ಟು ಬಂದಿವಿ ಈ ಊರಿಗೆ. ಇಲ್ಲಿ ಕಾಡು ಪ್ರದೇಶ, ನಮ್ಮ ಪ್ರಾರ್ಥನೆ ಇಲ್ಲ, ಗುರುಗಳಿಲ್ಲ, ಯಾರಿಲ್ಲ. ಭಾಳ ಪ್ರಯತ್ನ ಮಾಡಿದ್ದೀನಿ, ಹಾಗೇ ಇಲ್ಲ. ಲಾಸ್ಟ್ಗೆ ನಮ್ಮ ಮಿಷನರಿ ಬೆಂಗಳೂರಿಂದ ಬಂದರು, ಅವರು ಮಿಷನರಿ ಎಲ್ಲ. ಅವರೆಲ್ಲ ಬಂದ ಮೇಲೆ ನಾನೇನು ಮಾಡಿದೆ, ಅವರು ಪ್ರೇಯರ್ಗೆ ಕರೆಸಿದ್ವಿ, ಮನೆಗೆ ಬಂದು ಮಾಡಿದರು. ಅವರು ಪ್ರೇಯರ್ ಮಾಡಿದ ಮೇಲೆ ಅವರು ಹೇಳಿದರು, ಒಂದೇ ಮಾತು ಹೇಳಿದರು, ನೀವು ಮಾಡ್ತಾ ಇದ್ರಿ, ನಾವು ಸಪೋರ್ಟ್ ಇಡ್ತೀವಿ ಅಂತ ಹೇಳಿದ್ರು. ಆದರೂ ಅವರಿಂದ ನಾವೇನು ಒಂದು ಪೈಸೆ ಕಳೆದಿಲ್ಲ. ನಾನು ಡೈಲಿ ಪ್ರಾರ್ಥನೆ ಮಾಡಿ ದೇವರನ್ನು ಬೇಡ್ತಾ ಇದ್ದೆ. ಅನ್ಯ ಜನರ ಮಧ್ಯದಲ್ಲಿ ಹೋಗಿ ಸುವಾರ್ತನ ಸಾರ್ತಾ ಇದ್ದೀನಿ. ಎಷ್ಟೋ ಜನರು ಅನಾರೋಗ್ಯದವರಿಗೆಲ್ಲ ಒಳ್ಳೆ ಆಯಿತು. ಎಷ್ಟೋ ಜನರಿಗೆ ದೆವ್ವಗಳಿದ್ರೆ ನಾನು ಪ್ರೇಯರ್ ಮಾಡಿದ್ರೆ ಇಲ್ಲಿಂದ ಓಡಿಸಿದ್ರು. ಎಷ್ಟೋ ಜನ ಎಲ್ಲ ಪಬ್ಲಿಕ್ ಅಂಬಿಕರಿಗೆ ಎಲ್ಲರಿಗೂ ಗೊತ್ತಾಯ್ತು, ಈ ಗುರುಗಳು ಪ್ರಾರ್ಥನೆ ಮಾಡಿಸಿ ಒಳ್ಳೇದಾಗ್ತಾ ಇದೆ. ನನ್ನ ಕಡೆ ಕಳಿಸ್ಕೊಡ್ತಾರೆ ಅವರು, ಆ ಚರ್ಚಿಗೆ ಹೋಗ್ರಿ, ಆ ಪಾಸ್ಟರ್ ಕಡೆಗೆ. ಆವಾಗ ಈಗ ನೀವು ಇಷ್ಟೆಲ್ಲ ಮಾಡಿದ್ರಿ, ಇದರಿಂದ ನಮ್ಗೆ ಗೊತ್ತಾಯ್ತು ದೇವರ ಸೇವೆ ಮಾಡ್ಬೇಕೆಂಬುದು ನಿಮ್ದು ರಕ್ತದಲ್ಲಿಯೇ ಬಂದಿದೆ ಅಂತೇಳಿ ಗೊತ್ತಾಯ್ತು. ಆದ್ರೆ ನಿಮ್ದು ಇನ್ನು ಮುಂದೆ ದಿನಗಳಲ್ಲಿ ನಾವು ಇನ್ನೂ ಸೇವೆ ಸಲ್ಲಿಸಿ ನಾವು ಇರೋ ತನಕ ನಾನು ಇನ್ನೂ ಸೇವೆ ಸಲ್ಲಿಸಿ ಇನ್ನೂ ಎಷ್ಟೋ ಜನರಿಗೆ ನನ್ನ ದೇವರ ವಾಕ್ಯವನ್ನು ಹಂಚಬೇಕು, ಜನರು ತಿಳ್ಕೋಬೇಕು. ಯಾಕಂದರೆ ನಾನು ಮಾಡುವಂಥ ಅವ್ರ ಮೇಲೆ ವಿಶ್ವಾಸದಿಂದ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ಯಾರು ಅನ್ಯ ಜನರಿದ್ರು, ಯಾರಿಗೆ ಗೊತ್ತಿಲ್ಲ ಅಂತವ್ರಿಗೆ ಏನಾದ್ರು ಅನಾರೋಗ್ಯ ಇದ್ರೂ ಸಹಿತ ನಾವು ಹೋಗಿ ಪ್ರಾರ್ಥನೆ ಮಾಡಿದರೆ ಸಾಕು, ಅವ್ರಿಗೆ ಆರಾಮಾಗ್ತದೆ. ಇನ್ನೊಂದು ಏನಂದರೆ ಅವರ ನಂಬಿಕೆ ಇಂಪಾರ್ಟೆಂಟು. ಇವತ್ತೊಂದು ದಿವಸ ಈ ಅಂಬಿಕಾ ನಗರ್ನಲ್ಲಿ ನಾವು ಎಲ್ಲಿ ಹೋಗಿದ್ರು ಯಾರು ಅನಾರೋಗ್ಯ ಇಂಥ ಪಾಸ್ಟರ್ ಕಡೆಗೆ ಹೋಗ್ರಿ, ಇಂಥ ಗ್ರೇಸ್ ಬಾಪ್ಟಿಸ್ಟ್ ಚರ್ಚ್ ದೇವ ಕ್ರಿಸ್ಟಫರ್ ಅಂತ ಅವ್ರು ಇದ್ದಾರೆ ಪಾಸ್ಟರ್, ಅವ್ರ ಕಡೆ ಹೋಗ್ರಿ, ನಿಮ್ಗೆ ಆರಾಮಾಗ್ತಾರೆ ಅಂದರೆ ಆ ನಂಬಿಕೆ ನನಗಿದೆ. ಯಾಕಂದರೆ ನಾವು ದೇವ್ರ ಮೇಲೆ ಭರವಸೆ ಇಟ್ಟು ನಾವು ಪ್ರಾರ್ಥನೆ ಮಾಡ್ತೀವಿ. ಪ್ರಾರ್ಥನೆ ಮಾಡಿದ ತಕ್ಷಣ ಅವ್ರಿಗೆ ಒಳ್ಳೆಯ ರೀತಿಯಿಂದ ಸ್ವಸ್ಥತೆ ಆಗ್ತದೆ. ಅದರಿಂದ ಈ ಒಂದು ವಿಷಯಗಳಿಗೆ ನಾವು ಕೇಳಬೇಕಾದ್ರೆ ಇನ್ನೂ ನಾನು ಸೇವೆ ಸಲ್ಲಿಸ್ಬೇಕು. ನಾನು ಇರೋ ತನಕ ನಮ್ಮ ಮಕ್ಕಳನ್ನೂ ಈಗ ಆಗಿದ್ದಾರೆ, ಸೇವಕರಾಗಿದ್ದಾರೆ. ಸಣ್ಣವನಾಗಿದ್ದಾನೆ, ಈಗ ಅವನು PhD ಮಾಡ್ತಾ ಇದ್ದಾನೆ. ಈಗ ಆಲ್ರೆಡಿ ಇವತ್ತು ದೇವರ ವಾಕ್ಯನ ಹಂಚಿಕೊಟ್ಟಿದ್ದಾರೆ ಅವರು ಬಂದು. ಇದು ಫಸ್ಟ್ ಟೈಮ್ ನಮ್ಮ ಚರ್ಚ್ನಲ್ಲಿ ಮಾಡ್ತಿಲ್ಲ, ಬೆಂಗಳೂರು ಪ್ರಾಂತದಲ್ಲೇ ಅವನು ಎಲ್ಲ ಸೇವೆ ಸಲ್ಲಿಸ್ತಾ ಇರೋದು. ಅದರಿಂದ ದಯವಿಟ್ಟು ನಾನು ನನ್ನ ಮನಸ್ಸಿನಲ್ಲಿ ಏನಂದರೆ ದೇವರ ಮಗನಾಗೇ ನಾನು ಒಳ್ಳೆ ನಂಬಿಕಸ್ಥನಾಗಿ ಎಲ್ಲರಿಗೂ ಒಳ್ಳೇದು ಮಾಡಬೇಕು, ಮಾಡಿ ಒಳ್ಳೆ ಹೆಸರು ತಗೋಬೇಕಂತ ನನ್ನ ಮನಸ್ಸಿದೆ.